ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಕುಟುಂಬದ ಸದಸ್ಯರನ್ನು ಬಿಟ್ಟು, ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಇವ್ರನ್ನೆಲ್ಲ ಬಿಟ್ಟು ಬೇರೆಯವರನ್ನು ಕಂಡ್ರೆ ಅಳ್ತವೆ. ಅದು ಯಾಕೆ ಅಳ್ತವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಒಂದು ಮಾತು ಹೇಳ್ತಾರೆ, ಅಯ್ಯೋ ಹೊಸಬ್ರಲ್ವಾ, ಬೇಜಾರು ಮಾಡ್ಕೋಬೇಡಿ, ಮಗು ಅಳುತ್ತೆ ಅಂತ. ಆದರೆ ಅದರಲ್ಲೊಂದು ವಿಶೇಷ ಇದೆ ಕಣ್ರು, ಮನಃಶಾಸ್ತ್ರದ್ದು. ಸ್ವಲ್ಪ ಯೋಚನೆ ಮಾಡಬೇಕು ಮಕ್ಕಳ ಸಾಮರ್ಥ್ಯದ ಬಗ್ಗೆ ಅಂತ ನಮ್ಮ ಗುರುಗಳು ಹೇಳಿದರು. ಅದು ಹೇಗೆ ಗುರುಗಳೇ ಅಂತ ನಾವು ಆ ಸಣ್ಣ ಪ್ರಾಯ ನಮ್ಮದು ಎಲ್ಲ ಹದಿವಯಸ್ಸು, ಆವಾಗ ಕುತೂಹಲದಿಂದ ಕೇಳಿದಾಗ ಹಿಂಗೆ ಹೇಳಿದ್ರು. ನೋಡ್ರಪ್ಪ, ಮಕ್ಕಳು ಅಳ್ತವೆ ಯಾಕಂದರೆ ಆ ಸಣ್ಣ ಮಕ್ಕಳು ತಮ್ಮದೇ ಆದ ಪ್ರಪಂಚದಲ್ಲಿ ಆಗಷ್ಟೇ ಮೊಗ್ಗುಗಳ ಥರ ಎಲ್ಲವನ್ನು ಸಣ್ಣದಾಗಿ ಕಲ್ಪಿಸ್ಕೊಂಡಿರುತ್ತೆ. ಕಣ್ಣಿನಲ್ಲಿ, ಮೆದುಳಲ್ಲಿ ಎಲ್ಲ ಅವುಗಳ ಪ್ರಾಯಕ್ಕನುಗುಣವಾಗಿ ಸಣ್ಣದೇ ಕಾಣಬೇಕು ಅವಕ್ಕೆ. ಆದರೆ ಈ ಅಪರಿಚಿತರು ಬಂದಾಗ ಉದ್ದ ಕೂದಲು ಬಿಟ್ಕೊಂಡು, ನಮ್ಮ ಹಾಗೆ ಗಡ್ಡ ಬಿಟ್ಕೊಂಡು, ಅಥವಾ ಯಾವುದಾದ್ರು ವಿಚಿತ್ರ ಹೇರ್ ಸ್ಟೈಲಲ್ಲೋ, ಅಥವಾ ಸ್ವಲ್ಪ ನಡೆಯುವ ರೀತಿಯಿಂದ ವಿಭಿನ್ನವಾಗಿ, ಅಥವಾ ಯಾವುದಾದ್ರು ಬೇರೆ ರೀತಿಯಿಂದ ಬಂದಾಗ, ಈಗ ನಡ್ಕೊಂಬರದೆ ಓಡ್ಕೊಂಡು ಬರೋದು, ಅಥವಾ ಸ್ಕೂಟ್ರಿಂದ ಬಂದು ಬೈಕಿಂದ ಬಂದು ದಡ್ಡ ಅಂತ ನಿಲ್ಲಿಸೋದು, ಅದು ಆ ಮಕ್ಕಳಿಗೆ ಅವರ ಗಾತ್ರಕ್ಕೆ ಹೋಲಿಸಿಕೊಂಡ್ರೆ ಮೆದುಳಿನಲ್ಲಿ ಪ್ರಿಂಟಾದ ಆ ಸಾಸಿವೆ ಕಾಳದ ಗಾತ್ರ ಏನಿದೆ ಅದರಲ್ಲಿ ಅವರು ಖುಷಿ ಪಡ್ತಿರ್ತಾರೆ. ನಮ್ಮ ಬೃಹತ್ ಗಾತ್ರವನ್ನು ನೋಡಿದ ಕೂಡಲೇ ಅವರಿಗೆ ಅಳು ಬಂದುಬಿಡುತ್ತೆ, ಭಯ ಆಗಿಬಿಡುತ್ತೆ. ತಂದೆ ತಾಯಿನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ, ಇಲ್ಲ ಅಜ್ಜ ಅಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಆಮೇಲೆ ನಾವು ಬಂದು ಸ್ವಲ್ಪ ಹೊತ್ತಾದಮೇಲೆ, ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಮನೆಯವರೊಂದಿಗೆ ನಾವೆಲ್ಲ ಚೆನ್ನಾಗಿ ಮಿಳಿತವಾದ ಮೇಲೆ ಆ ಮಕ್ಕಳಿಗೆ ಅನಿಸುತ್ತೆ, ಓಹೋ ಇದು ನಮ್ಮ ಗಾತ್ರದ್ದೇ, ನಾವು ಏನು ಹೆದರೋದು ಬೇಡ ಅಂತ ನಮ್ಮ ಹತ್ರ ಬಂದು ನಿಧಾನಕ್ಕೆ ಒಗ್ಗಿಕೊಂಡು ಮಾತಾಡೋಕ್ಕೋ ಆಟ ಆಡೋಕ್ಕೋ ಶುರು ಮಾಡ್ತಾರೆ. ನೋಡಿ ಇದೆಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರು. ಉದಾಹರಣೆಗೆ ಇತಿಹಾಸದಲ್ಲಿ, ಅಂದರೆ ಪುರಾಣದಲ್ಲಿ, ಈಗ ವಾಮನ ತ್ರಿವಿಕ್ರಮನಾಗಿ ಬೆಳೆದಿದ್ದು ನೆನಪಿದೆಯಲ್ಲ ನಿಮಗೆ ಅಂತ ಹೇಳಿದ್ರು. ವಾಮನಾಕಾರದವನು ತ್ರಿವಿಕ್ರಮನಾಗಿ ಬೆಳೆದು ಮತ್ತೆ ಸಣ್ಣವನಾಗಲಿಲ್ವಾ, ಗಾತ್ರವನ್ನು ಕುಗ್ಗಿಸ್ಕೊಳ್ಳಿಲ್ವಾ? ಹನುಮಂತ ಆ ಸುರಮೆಯನ್ನು ರಾಕ್ಷಸಿ ಎದುರುಗಡೆ ತಾನು ಸಣ್ಣವನಾಗಿ ಆ ಬಾಯಲ್ಲಿ ಹೋಗಿ ಬರಲಿಲ್ವಾ? ರಾವಣನ ಎದುರಿಗೆ ಭೀಕರವಾಗಿ ಬೆಳೆದು ಅವನನ್ನು ಅಚ್ಚರಿಗೊಳಿಸಿ ಮತ್ತೆ ಶ್ರೀರಾಮನೇ ಇವನನ್ನು ಕೊಲ್ಲಬೇಕು ಅಂತ ಗಾತ್ರವನ್ನು ಕುಗ್ಗಿಸ್ಕೊಳ್ಳಿಲ್ವಾ? ನೋಡಿ, ಮಕ್ಕಳು ಯಾವ ರೀತಿ ತಮ್ಮ ಮನಸ್ಸಿಗೆ ಪರಿಸರವನ್ನು ಹೊಂದಿಸಿಕೊಳ್ಳುತ್ತವೆ ಅನ್ನೋದು ದೈವ ಸ್ವರೂಪದ ಮಕ್ಕಳು ಅನ್ನೋ ಒಂದು ಕಲ್ಪನೆಯಲ್ಲಿ ಅವರ ಮಾನಸಿಕ ಶಕ್ತಿಯನ್ನು ಹೆಂಗೆ ವ್ಯಕ್ತಪಡಿಸುತ್ತೆ ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ಅನ್ನೋದು ಪ್ರತಿಯೊಂದು ಸೃಷ್ಟಿಯೂ ವಿಶೇಷ ಅಂತ ಇದರಿಂದ ಅರ್ಥ ಮಾಡ್ಕೊಳ್ಬೋದು ಅಲ್ವೇನ್ರೋ ಅಂತ ಹೇಳಿದರು. ಇಂಥ ಮಹಾಗುರುಗಳಿಂದ ಎಷ್ಟೋ ವಿಷಯಗಳನ್ನು ನಾವು ಕಲ್ತ್ವಿ ಅಲ್ವಾ? ನಿಮಗೇನು ಅನಿಸುತ್ತೆ? ಆಗಿನ ಗುರುಗಳು ಇವಾಗ ಇರಬೇಕಿತ್ತು ಅಂತ ನನ್ನ ಸ್ಪಷ್ಟ ದೃಢ ಅಭಿಪ್ರಾಯ. ಈಗಲೂ ಇದ್ದಾರೆ ಗುರುಗಳು, ಹುಡುಕ್ಬೇಕಷ್ಟೆ. ನಮಸ್ತೆ.